ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ಯು ಸೆಟ್ ಯುವರ್ ಮೌತ್, ಡೋಂಟ್ ಟಾಕ್ ಟು ಮಚ್. ಏನೆಲ್ಲ ಯೂಟರ್ನ್ ಹೊಡಿತವ್ರೆ. ಎಲ್ಲಿರ್ತಾರೆ ಪೊಲೀಸವರು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ರೋಡ್ ಸೈಡ್ ಇರ್ತಾರೆ ಅಲ್ಲವ. ನಡಿ ಇಲ್ಲಿ ಜಯದೇವ್ ಸಿಗ್ನಲ್ ಹತ್ತವನ. ಯಾವ ಸಿಗ್ನಲ್ ಹೇಳೋ? ಇಲ್ಲಿ ಗುರಪ್ಪನಪೇಟೆ ಸಿಗ್ನಲ್. ಅಲ್ಲಿ ಸಿಗ್ನಲ್ ಕಂಟ್ರೋಲ್ ಮಾಡಕ್ಕೆ ನಿಂತಿರ್ತಾವ ನೋಡಲ್ಲ, ಅಲ್ಲೆಲ್ಲ ಕಮ್ಮಿ ಇರೋದು. ಎಲ್ಲಿ ಕಮ್ಮಿ ಇರೋದು? ಎವ್ರಿ ಡೇ ಇರ್ತಾರೆ. ಇದೇ ಮಾತು ನೋಡ್ತೀಯಾ? 1 ಗಂಟೆಗೆ ನಾನು ನೋಡಿದ್ದೀನಿ. ಇವತ್ತಿರಲ್ಲ ನೋಡ್ತೀಯಾ? ಅಲ್ಲೋದ್ರೆ ಮತ್ತೆ ಯೂ ಟರ್ನ್ ಮಾಡ್ಕೊಂಬರೋದು ಕಷ್ಟ ಆಗುತ್ತೆ. ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ, ಹಾಕ್ಸ್ಬೇಕು ಇದಕ್ಕೆ 4,000. 8,000 ಆಗಿತ್ತಾ? ಹಾಂ, ಏನೆಲ್ಲ ಯೂ ಟರ್ನ್ ಹೊಡಿತವ್ರೆ. ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಕೇಸ್ ಕಟ್ಟೋಕ್ಕೆ. ನಮ್ಮ ಗಾಡಿ ಮೇಲಿರುವಂಥ ಕೇಸ್, ನಮಗೆ ಅರಿಯದ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸುವಂಥ ಸಮಯ. ಯು ಸೆಟ್ ಯುವರ್ ಮೌತ್, ಡೋಂಟ್ ಟಾಕ್ ಟು ಮಚ್. ಅಷ್ಟಾಗಿ ಹೆಂಗಪ್ಪ ಮಾತಾಡಲಿ? ಅಯ್ಯೋ ಅಯ್ಯೋ, ನಾವು ಇವಾಗ ಕೇಸ್ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕೇಸ್ ಯಾಕೆ ಕೇಸು ಅಂತಂದರೆ, ನಮ್ಮ ಅನ್ನದೇ ಮಾಡೋ ಕೆಲಸ ಇಲ್ಲ. ಎಷ್ಟು ಕೇಸ್ ಮಾಡಿಟ್ಟಿದ್ದಾನೆ ಗೊತ್ತಾ? ಎಲ್ಲ ನಿಂದೆ ಕೇಸು ನೋಡಿದ್ದೀನಿ. ಫೋನಲ್ಲಿ ಒಂದು ಕೇಸು, ಒನ್ ವೇನಲ್ಲಿ ಒಂದು ಕೇಸು. ಅಯ್ಯೋ ಅಯ್ಯೋ, ನಾನೇ ಫೋನಲ್ಲಿ ಕಿವಿ, ನಾನೇ ಫೋನ್ ಕಿವಿ, ನಾನೇ ಫೋನ್ ಫೋಟೋ ಹಾಕಿ ನಿತ್ಕೋ ಅಂತ ನಿಲ್ಸ್ಬಿಟ್ಟು ಫೋಟೋ ಸ್ಕ್ರೀನ್ಶಾಟ್ ತಗೊಂಡು ಹಾಕೋಬಿಡು. ಕ್ಲಿಯರ್ ಆದಮೇಲೆ ಫೋಟೋ ಬರಲ್ಲ ಅನ್ಕೊತೀನಿ. ಟ್ರೈ ಮಾಡಿದೆ, ಎಷ್ಟಾಗುತ್ತೋ ಅಷ್ಟು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ. ಅದು ಬಂದಿಲ್ಲ, ಯಾವ್ದಾದ್ರು ಬಂದಿಲ್ವೋ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೀನು ಏನು ಅದು ಫೋನ್ ಇದು ಇಡಿಸ್ಬಿಟ್ಟಿದ್ದೀನಿ. ಮಾತಾಡ್ತಾ ಇರಲಿಲ್ಲ ನಾನು. ಅವನೇ ಕಿವಿಲಿ ಫೋನ್ ಇಟ್ಕೊ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡಿದ್ದು. ಓ, ಆರ್ಡರ್ ಮಾಡ್ಬೇಕಾದ್ರೆ ಫೋನ್ ನೋಡ್ತಾ ಇದ್ದೆ. ಫೋನು ನೋಡಿಲ್ಲ ನಾನು. ಐತೆ ಅಂತ ಅನ್ಕೋ, ಹಾಂ, ತೆಗ್ಬಿಟ್ಟು ಹಿಂಗೆ ಕಿವಿಲಿ ಇಟ್ಕೊಂಡು ತೆಗ್ದು ಜಾಬಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಅವನೇ ಇದ್ದೆ. ಸರಿ ಕೇಸ್ ಹಾಕಲ್ಲ, ಫೋಟೋ ತಗೊಂತೀನಿ ಅಂದ್ಬಿಟ್ಟು. ಅವಾಗ ಗೊತ್ತಿಲ್ಲ ನನಗೆ ಫೋಟೋ ತಗೊಂಡ್ರೆ ಕೇಸ್ ಹಾಕ್ಬೋದು ಅಂತ. ಏನು ಮಾಡೋಕ್ಕಾಗಲ್ಲ, ಅವಾಗ ಚಿಕ್ಕ ವಯಸ್ಸು ನಿಂತ್ಕೊಂತ ಇದ್ರು ತಾನೆ. ನಾನು ಹೇಳ್ದೆ ಇಲ್ಲಿ ಇರೋದಿಲ್ಲ ಅಂತ. ಇನ್ನೆಲ್ಲಿರ್ತಾರೆ ಇವಾಗ? ಬಾ, ನಾನು ಕರ್ಕೊಂಡೋಗ್ತೀನಿ. ಎಲ್ಲಿರ್ತಾರೆ ನನಗೆ ಗೊತ್ತು, ಬಾ ಎಲ್ಲೆಲ್ಲಿ ಇರ್ತಾರೆ ಅಂತ. ಇಲ್ದಿರೋ ಟೈಮಲ್ಲಿ ಮಾತ್ರ ಹೇಳ್ಕೊಂತೀರಾ. ಇವಾಗ ಕಾಸು ಕೊಡ್ತೀವಿ ಅಂತಂದ್ರೂ ಇಲ್ಲಿ ಬೇಡ ಅನ್ಬೇಕಾದ್ರೆ ಹಿಡಿತಾರೆ. ಬೇಕು ಅನ್ಬೇಕಾದ್ರೆ ಒಬ್ಬರು ಕಾಣಲ್ಲ. ಸೊ ಇವಾಗ ನಮ್ಮ ಟೋಟಲ್ ನಾವು 8,000 ಏನೋ ಕೇಸ್ ಐತೆ. ಅದ್ರಲ್ಲಿ ನಂದು ಒಂದೇ ಒಂದು ಕೇಸ್ ಅನಿಸುತ್ತೆ. ಅದು ನಾನು ಅಜಯ್ ಮೇಲಿಂದ ಹೋಗ್ತಾ ಇರ್ತೀವಿ. ಮೇಲಿಂದ ಹಂಗೆ ಕ್ಯಾಪ್ಚರ್ ಮಾಡಿದ್ದು ಹೇಳಿದ್ದೆ, ಅದೆಲ್ಲ ಮೇಲಿಂದ ಕ್ಯಾಪ್ಚರ್ ಮಾಡಿರುತ್ತೆ. ಅಯ್ಯೋ, ಪೊಲೀಸವ್ರ ಹತ್ರ ಒಳ್ಳೆ ಹೆಸರು ತಗೊಂತೀವಿ. ಒಳ್ಳೆ ಹೆಸರು ತಗೋ ಒಳ್ಳೆ ಹೆಸರು ಅಂದೆ. ಹೌದು. ನಿಂದು ಎಷ್ಟು ಕೇಸ್ ಐತೆ ಹೇಳು? ಜಸ್ಟ್ ಈ ಗಾಡಿ ನೀನು ಎಷ್ಟು ಕೇಸ್ ಮಾಡಿದ್ದೆ ಹೇಳು? ಅದು ಗೊತ್ತಿಲ್ಲ. ಹಿಂಗೆ ಹೋಗ್ಬಿಡಕ್ಕೆ ಆಗಲ್ಲ. ನಾ ಎಷ್ಟು ಸಲ ಬಂದಿಲ್ವಾ? ಹೆಚ್ಚಾಗಿ ಹೋಗ್ಬೇಕಾರೆ ನನಗೆ ನಾ ಎಷ್ಟು ಸಲ ಬಂದಿಲ್ಲ. ಏರ್ ಕರೆಕ್ಟಾಗಿಲ್ಲ ಅಂತಂದರೆ ಟಚ್ ಆಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನಾ? ಸ್ವಲ್ಪ ಕಮ್ಮಿನೇ ಅದು. ಓಕೆ. ಇವಾಗ ಎಲ್ಲೆಲ್ಲಿ ಇರ್ತಾರೆ ಅಂತಂದರೆ ಜಯದೇವ್ ಹತ್ರ ಇರ್ತಾರೆ. ಅಲ್ಲಿಲ್ಲ. ಜಯದೇವ್ ಹತ್ರ ಬಿಟ್ಟರೆ ವೇಗಾ ಸಿಟಿ ಹತ್ರ ಇರ್ತಾರೆ. ವೇಗಾ ಸಿಟಿ ಹತ್ರ ಇಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ರಂಕ ಕಾಲನಿ ಹತ್ರ ಇರ್ತಾರೆ. ರಂಕ ಕಾಲನಿ ಹತ್ರನೂ ಇಲ್ಲ ಅಂತಂದರೆ ನಡಿ ಇಲ್ಲಿ ಮೈಕೊಲೆವಟ್ಟಿ ಉಡುಪಿಗಳನ್ನ ಹತ್ರ ಅಲ್ಲೂ ಇರ್ತಾರೆ. ಸೊ ಈ ಥರ ಬೇಜಾನ್ ಪ್ಲೇಸ್ಗಳು ಗೊತ್ತು ನನಗೆ. ಅಯ್ಯೋ, ಗಾಡಿ ನಂಬರ್ ಕೂಡ ಗೊತ್ತಿಲ್ವಾ? ಅಲ್ಲೂ ಇಲ್ಲ. ಪೊಲೀಸವ್ರು ನೋಡ್ಕೋದೇ ಕಷ್ಟ ಆಗ್ಬಿಟ್ಟೈತಿ. ಈಗ ರಾಮ್ ಹತ್ರಕ್ಕೆ ಹೋಗೋಣ ಬಾ, ರಾಮನ್ನ ಕೇಳೋಣ. ಪೊಲೀಸ್ ಸ್ಟೇಷನ್ ಶಿಫ್ಟ್ ಆಯ್ತು, ಅದು ಗೊತ್ತಾ? ಹೋಯ್ತು. ಹಾಂ, ಮತ್ತೆ ಹಿಂಗೆ ತಾನು ಹೋಗ್ಬೇಕು ಪಾರ್ಕ್ ಹತ್ರಕ್ಕೆ. ಹಂಗೆ ಹೋದ್ರೆ ದಾರಿ ಇಲ್ವೇ? ಆಯ್ತಲ್ಲ. ಇಲ್ಲ, ಹಂಗೆ ಹೋದ್ರೆ ಕಾಣಲ್ಲ. ಯಾರೋ ಗೋಪುರ ಅಂದರು. ಗೋಪುರನ ಬಾಯ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವ್ರ ಬಾಯ್ಸ್ ಎಲ್ಲ ಕೇಳೋದೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ನಿನ್ನ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ನೋಡ್ಬಿಟ್ರೆ ಆಮೇಲೆ ಮುಗೀತು. ಫ್ಯೂಚರ್ ಮೇ ಜಾದಾ ಹೋಗಿ ತೋ ಸಮಾಧಾನ. ಇವಾಗ ಎಲ್ಲಿಗೆ? ನನಗೆ ಮೆಮೊರಿ ಲಾಸ್ ಆಗ್ಬಿಡ್ತೈತೆ ಅವಾಗ. ಪೊಲೀಸವ್ರಿಗೆ ಹಾಕಿ ಬರೋದಿಲ್ಲ, ಅದಕ್ಕೆ ನಿನ್ನೆ ಕಳಿಸ್ತೀನಿ ಬಾ ಒಳಗಡೆ. ಆದ ನಮ್ಮ SI ಅವರಿಗೆ ನಮಸ್ಕಾರಗಳು. ನಮ್ಮ ವಾಹನದಲ್ಲಿ ಕೆಲವೊಂದು ಚಲಾನ್ಗಳು ಯಾಕೆ ಅಲ್ಲಿ ನೋಡಿದೆ ಎಷ್ಟು ಐತೆ
ಬ್ರೇಕ್ ಹಿಡಿಯೋಕ್ಕೂ ಆಗಲ್ಲ. ಇವತ್ತು ಹಿಡಿದ್ರೆ ನಾಳೆ ಹಿಡಿತದೆ ಬ್ರೇಕ್ ಅದು. ಅದು ತಿರುಗ್ತಾನೆ ಇರುತ್ತೆ ನೋಡಿ. ನಾವು ಅಲ್ಲಿ ನೋಡು, ತಿರುಗಿಸ್ಬೇಕಾದ್ರೆ ಹಂಗೆ ಹಿಂಗೆ ಸೈ ಅಂತ ಬ್ರೇಕ್ ತಿರುಗಿಸ್ಬೇಕು. ಹಿಡಿಬೇಕಂದ್ರೆ ಅವ್ನು ಅಲ್ಲಿ ಲೋ ಹಿಡಿಬೇಕು ಬ್ರೇಕ್ನ. ಟ್ರೈನ್ಗೆ ಅಂತ. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಲ್ಲಿ ನಿಲ್ಸೋಣ ಗಾಡಿ? ಮುಂದೆ ಅವನ ಮುಂದೆನೇ ನಿಲ್ಸು ಅಲ್ಲೇ. ಯಾವನ್ ಏನು ಮಾಡ್ಕೊಂಡು ನೋಡೋಣ. ಇಲ್ಲ ಕ್ಯಾಮ್ರಾ ಹಾಕೊಂಡಿದ್ರೆ ಏನು ಮಾತಾಡ್ತಾರೋ ಗೊತ್ತಿಲ್ಲ. ನೋಡೋಣ ಬಾ, ನೋಡ್ಕೊಂಡು ಬರೋಣ ಇರಿ. ಕೇಳ್ದ ಕೇಸ್ ಕಟ್ಟಕ್ಕ, ಫೈನ್ ಕಟ್ಟಕ್ಕ? ಇವಾಗ ಇಲ್ಲೊಂದು ಜಾಗ ಐತೆ, ಖಾಲಿ ಜಾಗ, ವೇಗಾ ಸಿಟಿ ಬ್ಯಾಕ್ ಸೈಡು. ಇಲ್ಲಿ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ ಒಂದು ಈವ್ನಿಂಗ್ 6-5 o'clockವರೆಗೂ ಇಲ್ಲೇ ಇರ್ತಾರೆ. ಸೊ ಆ ಬೇಸಿಸ್ ಮೇಲೆ ಇವಾಗ ಬಂದಿದ್ದೀವಿ. ಖಂಡಿತವಾಗಿ ಇರ್ತಾರೆ ಅನ್ನೋ ನಂಬಿಕೆಯಲ್ಲಿ ಹೋಗಿ ಫೈನ್ ಕಟ್ಟೋಣ ಬನ್ನಿ. ವೇರ್ ಇದಾರೆ. ಹೆಂಗೆ ಕರೆಕ್ಟಾಗಿ ಹೇಳಿದ್ನಾ? ಎಷ್ಟು ಜನ ಅವ್ರು ನೋಡ್ದ? ಬೇಜಾನ್ ಜನ ಅವ್ರೆ. 25 Pro 25,000. ಕ್ಯಾಮ್ರಾ ಹಾಕೊಂಡಿದ್ರಾ? ನೀವು ಯಾವುದು ಯೂಟ್ಯೂಬಾ ಇನ್ಸ್ಟಾಗ್ರಾಮಾ? ಇನ್ಸ್ಟಾಗ್ರಾಮಲ್ಲಿ ಈಗ ಒಂದು 4-5 ದಿವಸದಲ್ಲಿ ಒಂದು 2-3 ಮಾಡಿದ್ದೀನಿ ಅಷ್ಟೇ ವಿಡಿಯೋ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಹೇಳಿ ಸಬ್ಸ್ಕ್ರೈಬ್ ಮಾಡವ ನಾವು. ಚಾನಲಾ ಇನ್ಸ್ಟಾಗ್ರಾಮಾ? ಇನ್ಸ್ಟಾಗ್ರಾಮ್ ಸಂತೋಷ್ ಸಂತು ಅಂತ ಸಂತೋಷ್ ಸಂತು. ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀರಾ? ಯೂಟ್ಯೂಬ್ ಚಾನಲ್ಲು ಏನಿಲ್ಲ, ಅದು ಕ್ರಿಯೇಟ್ ಮಾಡಿಲ್ಲ ನಾನು, ಇನ್ನು ಮಾಡಬೇಕು. ಅದು ಕ್ರಿಯೇಟ್ ಮಾಡೋದೇನಿಲ್ಲ, ನೀವು ನಾರ್ಮಲ್ ಯೂಟ್ಯೂಬ್ ಮಾಡ್ತಾ ಇರ್ತೀರಲ್ಲ ಅದೇ. ಜಿಮೇಲ್ ಅಕೌಂಟ್ ಇಟ್ಟಿರ್ತಿರಲ್ಲ ಸೇಮ್, ಜಿಮೇಲ್ ಅಕೌಂಟಲ್ಲಿ ಆಗ್ತದೆ. ಅದನ್ನ ಕ್ರಿಯೇಟ್ ಅಕೌಂಟ್ ಅಂತ ಹಾಕೋದ್ರೆ ಬರುತ್ತೆ. ಮಾಡಿ. ಡೆಲಿವರಿ ಬಾಯ್ ನಾನು. ನೀವು ಸ್ವಿಗ್ಗಿ ಮಾಡ್ತಿದ್ದೀರಾ? ಸ್ವಿಗ್ಗಿ, ಝೊಮ್ಯಾಟೊ, ಯಾವ್ದು ಸಿಗುತ್ತೋ ಯಾವುದು ನಮಗೆ ಯಾವ ಟೈಮಲ್ಲಿ ಯಾವ್ದು ಬೇಕಾಗಲ್ಲ ಸೇಮ್. ಇಲ್ಲ ಮಾಡ್ಕೊಂಬಂದ್ವಿ. ಬನ್ನಿ ಬ್ರೋ, ಕೇಸ್ ಕಟ್ಟೋಣ ಅಂತ ಬಂದಿರೋದು. ಫೈನ್ ಚೆಕ್ ಮಾಡಿಸ್ಕೊಟ್ಟಿತ್ತು. ನಿನ್ನೆ ಚೆಕ್ ಮಾಡಿ, ಇವತ್ತೇ ಲಾಸ್ಟ್ ಡೇಟ್ ಅಲ್ಲ? ಅದಕ್ಕೆ ಹಾಂ. ಒಂದು 99% ಯಾವುದು ಇಲ್ಲ. ಯಾಕೆ ಬೇಕು? No comments. Simply yes. ಟೈಮಲ್ಲಿ ಇಟ್ಬಿಟ್ಟು ಎತ್ಕೊಂಡು ಪುಣ್ಯಾತ್ಮ 2 ಹೆಲ್ಮೆಟ್ ಕಳ್ದಾಕೋ. ನಂದು ಹಿಂಗೆ ಇಟ್ಬಿಟ್ಟು ಅಂಗಡಿ ಒಳಗೆ ಹೋಗಿ ವಾಪಸ್ ಬರೋದ್ರೊಳಗೆ ಹೆಲ್ಮೆಟೇ ಇಲ್ಲ. ನಂದು ಗಾಡೀಲಿ ಸೈಡ್ ಲಾಕ್ ಹಾಕ್ಬಿಟ್ಟು ಡಿಕ್ಕಿಗೆ ಹಾಕ್ಬಿಟ್ಟು ಹೋಗಿದ್ದೀನಿ. ಆದರೂ ತೆಗ್ದುಬಿಟ್ಟವ್ರು, ಹೆಂಗೆ ತೆಗೆದ್ರೋ ಗೊತ್ತಿಲ್ಲ. ಕುಯ್ದಿಲ್ಲ ಆದರೂ ತೊಗೊಂಡೋಗೋರು, ಹೆಂಗೆ ತೊಗೊಂಡೋರೋ ಗೊತ್ತಿಲ್ಲ. ಇನ್ನು ಒಟ್ಟು ಉಳಿಯುತ್ತೆ 2,500 ಹೆಲ್ಮೆಟ್ ತಗೊಂಡಿರ್ತೀವಿ. ಅವ್ರು ಒಂದು 2,000 ಕೊಟ್ಟು ತಗೊಳ್ಳೋದಕ್ಕೂ ಆಗೋದಿಲ್ಲ ನೋಡಿ. ಕಳ್ತನ ಮಾಡ್ಕೊಂಡೇ ಇರ್ತಾರೆ. ಅವರು ಮಾಡ್ತಾನೆ ಅಂತಾನೆ ಹೇಳಿದ್ದು. ಈಗ ನಾವು ಫಸ್ಟ್ ಮೊಬೈಲಿಂದನೇ ಸ್ಟಾರ್ಟ್ ಮಾಡಿದ್ದು. ಮೈಕ್ ಹಾಕ್ತೀನಿ, ಮೈಕ್ ಇದೆ. ಯಾವ ಥರ ಮೈಕ್ ಈ ಥರನೇನಾ? ವೈರಾ ಲೆಂತ್ ಐತೆ, ಶಾರ್ಟ್ ಇರೋ ತಗೋಬೇಕು. ಹೌದೌದು. ಬಂದಿದ್ದಾನ ಬರಲ್ಲ. ಅದು ಬಂದ್ರೂ ನಿಮ್ಗೆ ಏನಾಗುತ್ತೆ ಅಂದರೆ ಇಡ್ಲಿಗೆ ಇದಾಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಮೈಕ್ ಬರುತ್ತದೆ. ಇವತ್ತು ಬೇಜಾನ್ ಕಲೆಕ್ಷನ್ ಆಗುತ್ತೆ ನೋಡಿ. ನಿನ್ನೆ 11 ಕೋಟಿ ಕಲೆಕ್ಷನ್ ಆಗಿದ್ದು. ನಿನ್ನೆ 11 ಕೋಟಿ ಕಲೆಕ್ಷನ್ ಆಗಿದ್ದು. ಒಂದು 2016ರಿಂದ ಯಾವುದೂ ಒಂದು ಫೈನ್ ಕೊಟ್ಟಿಲ್ಲ. ಇನ್ನೂ ಫೈನ್ ಬಿಟ್ಟೇ ಇಲ್ಲ ಅನ್ಸುತ್ತೆ. ಅದಲ್ದಿರ ವೆದರ್ ಮೇಲೂ ಡಿಪೆಂಡು. ಅದರ ಮೇಲೆ ತುಂಬ ಹೀಟ್ ಇತ್ತು ಅಂತಂದರೆ ರಿಡ್ಯೂಸ್ ಆಗಿಬಿಡುತ್ತೆ ಬ್ಯಾಟ್ರಿ ಪವರ್. ಕೋಲ್ಡ್ ಇತ್ತು ಅಂದ್ಕೊಳ್ಳಿ 3 ಅವರ್ ಬರುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್. 10,000 ಇದೆ ಹೆಲ್ಮೆಟು, 12,000ನಾ? ಏನ ಬೆಟ್ಟಗುಡ್ಡಗಳಲ್ಲಿ ಹೋಗುವಾಗ ಏನ ಇಲ್ಲಿ ಕಟ್ಟಿಲ್ಲ, ಕಟ್ಟಬೇಕೀಗ. ಜನ ಕೊಡ್ತಾ ಇಲ್ಲ ಟೈಮ್ನ. ಯಾರು ಇವರು? ಮಲ್ಲಪ್ಪ ಅಣ್ಣ, ಘಾಟ್ ಆಫ್ ಕರ್ನಾಡು ಬಾಯ್ಸ್ ಬಂತು. ಓಕೆ ಓಕೆ. ಗಣೇಶ ಕೂರ್ಸಿದ್ರಾ? ಸಬ್ಸ್ಕ್ರೈಬರ್ ಗಣೇಶ ಇವತ್ತಾನೆ ಕೂರ್ಸೋದು ಇಲ್ಲಿ. ಕೂರಿಸ್ತಿದ್ರಾ ಕೂರಿಸ್ಬೇಕಾ? ಬೈ ಕಡೆ ಡಿ ಎಲ್ ಇದೆಯಾ? ಡಿ ಎಲ್ ಇದೆಯಾ? ಕೇಸ್ ಇದೆಯಾ? ಕೇಸ್ ಇದೆಯಾ? ಇಲ್ಲ, ಯಾವುದೂ ಇಲ್ಲ. ಡಿ ಎಲ್ ಇದೆಯಾ ಕೇಳು. ಡಿ ಎಲ್ ಇದೆಯಾ? ಹಂಗಂದ್ರೆ ಅಣ್ಣ ಮಲ್ಲಪ್ಪ ಡಿ ಎಲ್ ಐತೆನಾ? ಮಲ್ಲ ಎಲ್ ಎಲ್ ಅಂದರೆ ಎಲ್ ಎಲ್ ಲಾಯಲ್ ಲವರ್. ಡಿ ಎಲ್ ಅಂದರೆ ಡೀಪ್ ಲವರ್. ಅಯ್ಯೋ ಅಯ್ಯೋ. ಕಣ್ಣೆಲ್ಲ ಮಂಜಾಗೋಯ್ತು ಮುಟ್ಟೆ. ನೋಡಿ 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 ಇರಪ್ಪ, ಸ್ವಲ್ಪ ಆ ಕಡೆ ನೋಡ್ತೀನಿ. ಚೆಕ್ ಮಾಡಿಸ್ಕೊಂಡು
ಚೆಕ್ ಮಾಡಿಸ್ಕೊಂಬನ್ನಿ. ಪೇಪರ್ ಗಾನ್ ಪೇಪರ್ ಗಾನ್ ಅಷ್ಟೇ ಮುಗೀತು. ಓ ಮೈ ಗಾಡ್. ಏನು ಪೇಪರೇ ಕಲೆ ಹೋದಲ್ಲ, ಏನು ಮಾಡಲ್ಲ ಪೇಪರ್ ಖಾಲಿ ಅಂತೆ, ಪೇಪರ್ ಖಾಲಿ. ಇವಾಗ ಬೇರೆ ಕಡೆ ಹೋಗ್ಬೇಕಷ್ಟೆ. ಅಯ್ಯಪ್ಪ, ಅರ್ಧ ಗಂಟೆಯಿಂದ ಇನ್ನೇ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇವಾಗೇ ಬಂದಿದ್ದು, ಒಂದು 10 ನಿಮಿಷ ಆಯಿತು. ಏನೋ ಮಂಜ ಇಲ್ಲಿ ಮನೇಲಿ ಕಾಲೇಜ್ ಹೋಗಿಲ್ಲ. ಬೇಡ ಬೇಡ ಬೇಡ. 2014 ಒಂದು ಕೇಸು, ಒಂದು ಫೈನ್ ಕಟ್ಟಿಲ್ಲ ಅಂತೂ. ಸರಿಯಾಗಿ ಹೊಡಿಸಿ. ಇಲ್ಲ ತಿನ್ನಿ, ನಾವು ಬರ್ತೀವಿ. ಕೇಸ್ ಕಟ್ಬಿಟ್ಟು ಬರ್ತೀವಿ ಮನೆ. ಹಾಂ ಓಕೆ. ಹಾಂ ಏನು ಹೇಳ್ತೀವ? ಬೇಡ ಬೇಡ ಬೇಡ. ಇಲ್ಲ ನೀವು ತಿಂತಾರೆ, ನಾವು ಬರ್ತೀವಿ. ಹ್ಞೂ. ಯಪ್ಪ, ನನಗೋಸ್ಕರ ಮಲ್ಲ ಕರ್ತಾನೆ ನೋಡಿ. ಈಗ ಮಲ್ಲ, ನನ್ನ ಫೈನ್ ನೀನು ಕಟ್ಟು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಮ್ಗೆ ಅವಾಗ ಗೊತ್ತೇ ಇಲ್ಲಲ್ಲ ಕೇಸ್ ಈ ಥರ ಎಲ್ಲ ಆಗ್ತಾರಂತ. ಹೇಳಿ ನಿಮ್ದು ಊರ. ಕೆ ಎ 5% ఉంది. అది అయిపోతే ఖాళీ అయిపోతే పోతా ఉండేది. యాక్చువల్లీ 4,000 జನ ಆಗೋದಲ್ಲ. ಕ್ಲಿಯರ್ಡ್. ಇಷ್ಟು ಬೇಕು. 2 3 4 5. ಹೌದು, ಥ್ಯಾಂಕ್ ಯು. ಇಲ್ಲಿ ಹೇಳುದು ನೋಡಿ ನಮ್ಮ ಎಷ್ಟು ಉದ್ದ. ಬ್ರೋ ಇದಕ್ಕೆ ಫೈನ್ ಕಟ್ಟಬೇಕಾ ನಾನು? ಬ್ರೋ ಇದೆಲ್ಲ ಬ್ರೋ ಚೆಕ್ ಮಾಡ್ತೀನಿ. ನಿಂದು ಸಮಾಧಾನ. ಅದೇ ಇವಾಗ ಹೇಳ್ದೆ ಗೊತ್ತಾ ಲಾಸ್ಟಾಗಿ. ಬ್ರೋ ಹಾಂ, ಫೈನ್ ಬಿದ್ದಿದೆ ಬ್ರೋ. ವಾಟ್ ಕ್ಯಾನ್ ಐ ಡೂ ಬ್ರೋ? ಅಲ್ಲಿ ಅವ್ರ ಹತ್ರ ಮಾತಾಡು. ನೋಡಿ ಎಷ್ಟು ಕೇಸ್ ಇದೆ ನಿನ್ನ ಈ ಗಾಡಿ ಮೇಲೆ. ನೀನು ಹೇಳಿದ ನಂಬರು 250 ಬ್ರೋ. ವಾಟ್ ಇಸ್ ದಿಸ್ ಬ್ರೋ? ಐ ಕಾಂಟ್ ಎಕ್ಸ್ಪ್ಲೇನ್ ದಿಸ್ ಫೈನ್ ಬ್ರೋ. ಇರೋದು ಐ ಡೋಂಟ್ ನೋ ಬ್ರೋ. ರೈಡರ್ ನಾಟ್ ಏರಿಂಗ್ ಹೆಲ್ಮೆಟ್ ಬ್ರೋ. ಅದು ಬಂದು ಏನಂತ ಅಂದರೆ, ಅದು ITPC ಕ್ಯಾಮ್ರಾ ಹಿಡ್ದಿರೋ ಕಾರಣ ನಾವೇನು ಮಾತಾಡೋಕ್ಕಾಗಲ್ಲ. ಪೊಲೀಸವ್ರು ಹಂಗೆ ಹೇಳಿದ್ರು ಒಂದು ಜಾಗದಲ್ಲಿ. ಕೇಳಿದ್ದಕ್ಕೆ ದಟ್ಸ್ ನಾಟ್ ಫೇರ್ ಬ್ರೋ. ನಾವೇನು ಮಾತಾಡೋಕ್ಕಾಗಲ್ಲ. ರ್ಯಾಪಿಡೋ ಗಾಯಿ ಬೇವರ್ಸಿ ನನ್ನ ಮಗ ಪ್ಲೀಸ್ ಹೋಲ್ಡ್ ದ ಹೆಲ್ಮೆಟ್. ಹಾಕೊಂಡಿಲ್ಲ ಬೇವರ್ಸಿ ನನ್ನ ಮಗ. ಡಿಡ್ ನಾಟ್ ಲಿಸನ್ ಮೈ ವರ್ಡ್ಸ್. ನೋಡ್ತಿದ್ರೇ ಖುಷಿ ಆಯ್ತೈತೆ. ಅರೆ ಕಾಸು ಹೋಗಿದ್ದು ನೋಡಿದ್ರೆ ಬೇಜಾರಾಯ್ತೈತೆ. 4,000 ಇದೆ. ಸೊ ಫೈನಲಿ ನಾವು ಕೇಸ್ ಕಟ್ಟಾಯಿತು. ಏನಿದು ವೈಬ್ರೇಟ್ ಆಯ್ತೈತೆ. ಇನ್ನೊಂದು ಮೈನ್ ಫೋಟೋಸ್ ಸ್ಕ್ರೀನ್ಶಾಟ್ ಹಿಡ್ದಿಲ್ಲ. ನಿನ್ನ ಫೋನ್ ಹಂಗೆ ಇಟ್ಕೊಂಡಿದ್ದು ನಿಂಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಬಿಟ್ಬಿಟ್ಟೆ.